ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾವು ಸ್ಟೇ ಆಗಿರೋದು ಉಜಿರೆಯಲ್ಲಿ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ನಾನು ಸ್ಟೇ ಆಗಿರೋದು ಹೋಮ್ ಟೂರ್ ಕೊಡ್ತೀನಿ ಅಲ್ಲಿದೆ. ಬನ್ನಿ ಹೋಗಿ ನೋಡ್ಕೊಂಬರೋಣ. ನೋಡಿ ಗೈಸ್, ಫುಲ್ಲು ಇದೆಲ್ಲ ಫುಲ್ಲು ಗ್ರೀನರಿ 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 ಗ್ರೀನರಿ. ಇದು ಪಾರ್ಕಿಂಗ್ ಏರಿಯಾ. ಎಂಟ್ರೆನ್ಸ್ ಆಗ್ತಿದ್ದಂಗೆ ಒಂದು ಹಾಲು, ಇಲ್ಲಿ ಡೈನಿಂಗ್ ಟೇಬಲ್ ಒಂದಿದೆ, ಅದಾದಮೇಲೆ UPS. ಇದು ಮೊದಲನೇ ರೂಮು. ಸ್ವಲ್ಪ ರೂಮೆಲ್ಲ ಮೆಸ್ಸಿ ಆಗಿದೆ, ಯಾಕಂದರೆ ಹುಡುಗರ್ದೆಲ್ಲ ಹಂಗೆ ಇರುತ್ತೆ ಆಲ್ಮೋಸ್ಟು. ಆಮೇಲೆ ಒಂದು AC ಇಲ್ಲಿ ಈ ರೂಮ್ಗೆ. ಇದು ಸೆಕೆಂಡ್ ರೂಮ್. ಇದು ಸೆಕೆಂಡ್ ರೂಮು. ಇಲ್ಲೂ ಒಂದು AC ಆ್ಯಂಡ್ ವಿತ್ ಬಾತ್ರೂಮ್. ಅದಾದಮೇಲೆ ಕಿಚನ್ ಏರಿಯಾ ಆದಮೇಲೆ ಒಂದು ಬಾಲ್ಕನಿ. ಬರೀ ಗ್ರೀನರಿ ಗೈಸ್, ಫುಲ್ಲು ಗ್ರೀನರಿ. ಹಿಂದೆ ಮುಂದೆ ಸೈಡ್ಸು ಎಲ್ಲ ಗ್ರೀನರಿ, ಮಧ್ಯ ಮನೆ. ಜಸ್ಟ್ ಲುಕ್ಕಿಂಗ್ ಲೈಕ್ ಎ ವಾವ್. ಮಸ್ತಾಗಿದೆ ರೂಮು. ಪ್ಯಾಕಪ್ ಮಾಡಿಕೊಂಡು ನಾವು ಹೋಗ್ತಾ ಇರೋದು ಗಡಾಯಿಕಲ್ಗೆ. ಸೊ ಓಪನ್ ಇತ್ತಂದರೆ ಹೋಗ್ಬಿಟ್ಟು ಟ್ರೆಕ್ಕಿಂಗ್ ಮಾಡ್ತೀವಿ, ಇಲ್ಲ ಅಂದರೆ ನೆಕ್ಸ್ಟು ಏನೋ ನೆಕ್ಸ್ಟು ಯಾವ ಪ್ಲ್ಯಾನು? ಇಲ್ಲ ಅಂದರೆ ವಾಟರ್ ಫಾಲ್ಸ್ ಎಲ್ಲಿ? ನೇಮ್ ಏನದು? ಎರಿಮಲೈ ಅಂತೆ. ಸೊ ಅಲ್ಲಿ ಹೋಗ್ತೀವಿ. ಅಕಸ್ಮಾತ್ ಅಲ್ಲಿ ಹೋಗಿ ಎಂಜಾಯ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ಲೇಸು ಸೌತ್ ಅಡ್ಕು, ಹಂಗೆ ಅದಾದಮೇಲೆ ಕುಕ್ಕೆ, ಬ್ಯಾಕ್ ಟು ಬ್ಯಾಂಗ್ಳೂರ್. ನೋಡೋಣ, ಇಷ್ಟು ಪ್ಲ್ಯಾನ್ ಇದೆ. ಸೊ ಇಲ್ಲಿಂದ ನಾವು ಆಲ್ರೆಡಿ 5:30 ಬಿಡಬೇಕಿತ್ತು. ನಮ್ಮದು ಲೇಟ್ ಲತ್ತೀಸ್ಗಳಿರೋ ಕಾರಣ ಎಲ್ಲಾದರೂ ಲೇಟಾಗಿ ಹೋಗೋದು, ಯಾರೂ ಎದೋಳಿಲ್ಲ. ಸೊ ಅದಕ್ಕೋಸ್ಕರ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿಂದ ಬಿಡ್ತಾ ಇರೋದೆ. ಓಕೆ ಗೈಸ್, ಮುಂದೆ ಸಿಗ್ತೀವಿ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ಹೋಗಿ ಕಾರ್ ಡಿಕ್ಕಿಯಲ್ಲಿ ಇಕ್ಬಿಟ್ಟು ಜಾಗಕ್ಕೆ ಬಾಯ್ ಬಾಯ್ ಹೇಳೋ ಸಮಯ ಬಂದಿದೆ. ನಾನು ಹೋಗ್ತಿರೋದು ಗಡಾಯಿಕಲ್. ಇಲ್ಲಿಂದ ಒಂದು 15 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿ ರೀಚ್ ಆಗಿಬಿಟ್ಟು ಸಿಗ್ತೀನಿ. 12:30 ಗೊತ್ತಿಲ್ಲ. ಕುಡಿಯೋಣ ಅಂತ ಒಂದು ಸ್ಟಾಪ್ ಹಾಕಿದ್ದೀವಿ. ಎಳ್ನೀರು ಕೊಟ್ಬಿಟ್ಟು ಇವಾಗ ಗಡಾಯಿಕಲ್ಗೆ ಟ್ರೆಕ್ಕಿಂಗ್ ಹೋಗ್ಬೋದು. ಅಲ್ಟಿಮೇಟ್ ಆಗಿದೆ ಅಲ್ಲ ಗುರು, ಇದು ಮಸ್ತಾಗಿದೆ. ಬದಲಾಗೋ ಬಣ್ಣವೇ ಭಾವನೆ ಹೃದಯವು. ಗಡಾಯಿಕಲ್ಲು ಅಲ್ಲಿಗೆ ಒಂದು ಬ್ರೇಕ್ ತೊಗೊಂಡಿದ್ದೀವಿ. ಹೋಗ್ಬಿಟ್ಟು ಲೈಟಾಗಿ ಏನೋ ತಿನ್ಕೊಂಡು ಕಟ್ ಮಾಡೋಣ ಅಂದ್ಬಿಟ್ಟು ಬನ್ನಿ ಹೋಗೋಣ. ಮಂಗಳೂರು ಭಾಷೆಯಲ್ಲಿ ಮಾತಾಡೋಕೆ ಟ್ರೈ ಮಾಡ್ತಿದ್ದಾನೆ, ಗೊತ್ತಿಲ್ಲ ಏನು ಮಾತಾಡೋಕೆ ಬರಲ್ಲ, ಏನಿಲ್ಲ ಅವನಿಗೆ. ನೋಡಿ ಇವನು ಪಾಪ ಓಡಿಸಿ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಏನೇ ಎತ್ಕೊಂತಿದ್ದಾನೆ ಗೈಸ್. ಇನ್ನ ಟಾಂಟ್ ಮಾಡ್ತಿದ್ದಾನೆ. ಮತ್ತೆ ಮಾತಾಡೋ ಮಿಮಿಕ್ರಿ ಮಾಡೋ ಅಂದ. ಮಸ್ತಾಗಿ ಮಾತಾಡಿದಾಗ ಮಾತಾಡ
ಗೈಸ್ ಇಡ್ಲಿ ಬಂದಿದೆ ಒಂದು ಸ್ಪೆಷಲ್ ಬನ್ಸ್. ಹೆಂಗಿದೆ ಟೇಸ್ಟಾ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಪುರುಷೋತ್ತಮ ಚೆನ್ನಾಗಿದೆ ಅಂತ. ಹಾರುವ ಸೂಚನೆ ಮನದ ಹೂವನದಿ ನನಪೆ ಮುಗಿಸ್ಕೊಂಡು ಬಂದಿರೋದು ಗಡೈಕಲ್. ಗೊತ್ತುಂಟಲ್ಲ ನಮ್ಮ ಬ್ಯಾಡ್ ಲಕ್. ಇಲ್ಲಿ ಬಂದು ನೋಡಿದರೆ ಇಲ್ಲಿ ಓಪನ್ ಇಲ್ಲ ಅಂತೆ ಹೇಳಿಲ್ವ ಅಲ್ಲಿ. ಇಲ್ಲಿ ಲೋಕಲ್ಗಳು ಕೇಳಿದಕ್ಕೆ ಏನ್ ಹೇಳ್ತಿದ್ದಾರೆ ಗೊತ್ತಾ ಮಾರಾಯ? ಇಲ್ಲಪ್ಪ ಇನ್ನು ಅದು ಓಪನ್ ಇಲ್ಲ, ಯಾರು ಬಿಡಲ್ಲ, ಮಳೆ ಬಂದಿರೋ ಕಾರಣ ಅಂತ ಹೇಳ್ತಿದ್ದಾರೆ. ನೋಡುವ, ಅಕಸ್ಮಾತ್ ಏನಾದ್ರು ಬಿಟ್ಟರೆ ನಿಮಗೆ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ಬಿಡ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಲ್ಲ. ನಾವು ಇಲ್ಲಿ ಸದ್ಯಕ್ಕೆ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಅಲ್ಲಿ ಫೋಟೋ ಶೂಟ್ ಮುಗಿಸ್ಕೊಂಡೆ ಅಲ್ಲಿ ಹೋಗ್ತೀವಿ ಗೇಟ್ ಹತ್ರ. ಅಲ್ಲೇನಾದ್ರು ಬಿಟ್ಟರೆ ಮೇಲೆ ಹೋಗ್ತೀವಿ, ಇಲ್ಲ ಅಂದರೆ ರಿಟರ್ನ್ ಇರ್ಮೈ ಫಾಲ್ಸ್ಗೆ ಅಂತ ಹೋಗ್ತಾ ಇದ್ದೀವಿ ಗಾಯ್ಸ್. ನೋಡೋಣ ಏನಾದರೂ. ಇಲ್ಲಿ ಇನ್ನೂ ಬಿಡ್ತಾರೋ ಇಲ್ಲ ಅಂತ ಕನ್ಫರ್ಮೇಷನ್ ಇಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಫೋಟೋ ಶೂಟ್ಗಳೆಲ್ಲ ಆಯ್ತು ಇವಾಗ. ಇದೇ ಗಡಾಯಿ ಕಲ್ಲು, ಬಟ್ ಏನಂದ್ರೆ ಅನ್ಫಾರ್ಚುನೇಟ್ಲಿ ಬ್ಯಾಡ್ ಲಕ್ ಗೈಸ್. ಗಡಾಯಿ ಕಲ್ಲು ಕ್ಲೋಸ್ ಆಗಿರೋ ಕಾರಣ ನಾವು ಹೋಗ್ತಿರೋದು ಇರ್ಮೈ ಫಾಲ್ಸ್ಗೆ. ಸೊ ಅಲ್ಲಿ ಇರ್ಮೈ ಫಾಲ್ಸಲ್ಲಿ ಬಿಡ್ತಾರೋ ಎಲ್ಲ ಗೊತ್ತಿಲ್ಲ. ಈ ಗಡಾಯಿ ಕಲ್ಲು ಏನಕ್ಕೆ ಕ್ಲೋಸ್ ಆಗಿರೋದಂದರೆ ಮಳೆ ಬಿದ್ದಿದೆ ಇಲ್ಲಿ, ಅಲ್ಲಿ ಹೋಗೋಕ್ಕಾಗಲ್ಲ, ಜಾರುತ್ತೆ ಅಂತ ಒಂದು ಉದ್ದೇಶಕ್ಕೇ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಅಷ್ಟೇ. ಇನ್ನೊಂದು 15 ಡೇಸಲ್ಲಿ ಓಪನ್ ಆಗುತ್ತಂತೆ. ಓಕೆ ಗೈಸ್, ಗೋ ಟು ಇರ್ಮೈ ಫಾಲ್ಸ್. ಬನ್ನಿ ಇರ್ಮೈ ಫಾಲ್ಸ್ಗೆ ಹೋಗೋಣ ಗೈಸ್. ಇರ್ಮೈ ಫಾಲ್ಸ್ಗೆ ಹೋಗೋ ದಾರಿಯಲ್ಲಿ ಇಲ್ಲೊಂದು ಆನ್ ದಿ ವೇ ಹೋಗ್ತಾ ಇದ್ರಿ. ಇಲ್ಲಿ ಯಾವುದೋ ಮಂಗಳೂರು ಫ್ರೇಮ್ ಸಿಕ್ಕಿದೆ, ಅದಕ್ಕೆ ನೋಡ್ತಾ ಇದ್ದೀವಿ. ದುಬೈಯಲ್ಲಿ ಹೆಂಗೆ ಫ್ರೇಮ್ ಫೇಮಸ್ಸು, ಇದು ಮಂಗಳೂರು ಫ್ರೇಮ್ ಇದು ಅಂತ ನಾನು ಅಂತ ಇರೋದು. ಬನ್ನಿ ಇದನ್ನು ನೋಡಿಕೊಂಡು ಇರ್ಮೈ ಫಾಲ್ಸ್ಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್, ಮಂಗಳೂರು ಫ್ರೇಮಲ್ಲಿ ಫೋಟೋ ಹಿಡಿದಿರೋದು. ಫೋಟೋ ಶೂಟ್ ಎಲ್ಲ ಆಗ್ತಾ ಇದೆ ಇಲ್ಲಿ. ಫೋಟೋ ಶೂಟ್ ಮುಗಿಸ್ಕೊಂಡು ಹೋಗೋದೆ. ಮನದಿಯೇನೋ ಹೊಸ ಗಲಭೆ ಶುರುವಾಗಿದೆ, ಮರೆತೆ ಏಕೆ ಬಳಿ ಬಂದು ಸರಿ ಮಾಡದೆ. ಗೈಸ್ ಇವಂದು ಮತ್ತೆ ಒಂದಿಬ್ರು ಗಲಾಟೆ ಆಗ್ಬಿಟ್ಟೈತೆ, ಕಿತ್ಲಾಡ್ತಿದ್ದಾರೆ. ಚೆನ್ನಾಗಿದೆ ಕೇಳಿ. ಮಾತಾಡ್ರ ಜಗಳ ಆಡ್ರು ಗೈಸ್, ಜಗಳ ಆಡ್ತಿದ್ರು. ಕ್ಯಾಮ್ರಾ ಎತ್ತಿದ ತಕ್ಷಣನೇ ತಿಕ್ಕ ಹೊಡ್ಸ್ಬೇಡ್ರಿ, ನೀವ್ ಮಾಡ್ಕೊಂಬರ್ರು. ಆಯ್ತು ಬಾಯಿಲಿ ಆಯ್ತು. ಬೇಡ ಬೇಡ ಬಿಡೋ ಮಚ್ಚ, ನೀವ್ ಹಿಂಗೆಲ್ಲ ಮಾಡ್ಬಾರ್ದು. ಆಯ್ತು ಹೇಳಿದ ಆಯ್ತು ತಾನೆ. ನೀವೆಲ್ಲ ಮಾಡೋದೆಲ್ಲ ಕರೆಕ್ಟ್ ಆಗಿದೆ. ಸರಿ ಆಯ್ತು 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 ನಮ್ದೇ ಸಾರಿ ಆಯ್ತು ಬಿಡು. ಬೇಡ ಬಿಡಪ್ಪ, ನೀನ್ ಸಾರಿ ಕೇಳೋದೇ ಬೇಡ ಬಿಡ. ಮುಚ್ಕೊಂಡು ನೀವ್ ಹಾಕೋದು ಫಸ್ಟ್ ಒಂದ್ ಪ್ಲೇ ಲಿಸ್ಟ್ ಹಾಕೊಂಡ್ಬಿಡ್ಬೇಕಾಗಿತ್ತು. ಕೇಳ್ತಾ ಇದ್ದೀರಾ ನೀವೇ, ನನಗೆ ಹೇಳ್ತಾ ಇದ್ದೀರಾ ನಾನು 4 ಸಲ ಹಾಕಿದೀನಿ ಅಂತ. ಇವ್ ನೋಡಿದ್ರೆ ಬಂದಿದ ತಕ್ಷಣ ಆಮೇಲೆ ಹಾಕಿದ್ದಾನೆ ಆಗ್ತಾ ಇದೆಯಲ್ಲೋ ಅಂತಾನೆ. ಇವನ್ ಮಾಡಿದ್ರೆ ಇವನು ಅಂತಾನೆ. ಆಮೇಲೆ ಅಯ್ಯೋ 4 ಸಲ ಹಾಕಿದ್ಯಲ್ಲೋ. ಲೊಕೇಶನ್ ರೀಚ್ ಆಗಿದ್ದೀವಿ. ಇವ್ರಿಬ್ರು ಇನ್ನ ಜಗಳ ಕಂಪ್ಲೀಟ್ ಆಗಿ ಇನ್ನ ಟ್ರೆಕ್ಕಿಂಗ್ ಇದೆ. 3 ಕಿಲೋಮೀಟರ್ ಟ್ರೆಕ್ ಮಾಡಬೇಕು. ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಮಧ್ಯದಲ್ಲಿ ಯಾವುದೋ ಒಂದು ವಾಟರ್ ಫಾಲ್ಸ್ ಬಂದ್ಬಿಟ್ಟಿದೆ. ಇಲ್ಲೇ ಟವಲ್ ಎಲ್ಲ ತಗೊಂಡು ಹೋಗ್ತಾ ಇದೀನಿ. ನಾನ್ ಲಾಗರೋ ಇಲ್ಲ ಅವ್ನು ಲಾಗರೋ ಗೊತ್ತಿಲ್ಲ, ಎಲ್ಲ ಅವನೇ ಮಾತಾಡ್ತಿದ್ದಾನೆ. ತಗೊಳ್ಳೋ, ಕಂಟಿನ್ಯೂ ಮಾಡೋ.
ಹಾಯ್ ಫ್ರೆಂಡ್ಸ್. ಸೊ ಈಗ ಹೇಳ್ದಂಗೆ ಎರ್ಮೈ ಫಾಲ್ಸಿಗೆ ಬಂದಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹಿಂದ್ಗಡೆ ಫುಲ್ ಬ್ಯಾಕ್ಗ್ರೌಂಡ್ ಗ್ರೀನರೀಸ್ ಇದೆ. ಸೊ ಆಫ್ರೋಡ್ ಟ್ರಕ್ಕಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಒಂದು 2.5 ಇಲ್ಲ 4 ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ. ನಾವು ಜೀಪ್ ಏನೋ ಪ್ರಿಫರ್ ಮಾಡಿದ್ರು. ನಾವು ಇಲ್ಲ ಟ್ರಕ್ಕಿಂಗ್ ಮಾಡ್ತೀವಿ, ಚೆನ್ನಾಗಿರುತ್ತೆ, ನೇಚರಲ್ಲಿ ನಡೆಯೋಣ, ಒಳ್ಳೆ ಗಾಳಿ ತೊಗೊಂಡು ಹೋಗ್ತಾ ಇದ್ದೀನಿ. ಬೈ ಜೀಪ್ ಹೋಗ್ಬೋದು, ಬೈ ವಾಕು ಹೋಗ್ಬೋದು. ಬಟ್ ನಾವು ಬೈ ವಾಕ್ ಹೋಗ್ತಾ ಇದ್ದೀವಿ, ಯಾಕಂದರೆ ಒಂದು ಸ್ವಲ್ಪ ಎನ್ವೈರ್ಮೆಂಟ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಹಂಗೆ ಕಾರ್ಡಿಯೋ ಆಗುತ್ತೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ನೋಡ್ತಾ ಇರ್ಬೋದು ಹೆಂಗಿದೆ ಇಲ್ಲಿ ದಾರಿ, ಮಸ್ತಾಗಿದೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಅಲ್ಲಿ ಮಚ್ಚ ಆದ್ರೂ ಬಿಡಲ್ಲ, ಫೋಟೋ ಹಿಡಿಯೋ ಒಂದು ಫೋಟೋನ ಅಪ್ಲೋಡ್ ಮಾಡಲ್ಲ, ಎಲ್ಲೂ ಒಂದು ಸ್ಟೇಟಸ್ಸು ಹಾಕಲ್ಲ ಇವನು. ಆದರೂ ಫೋಟೋ ಹಿಡಿಯೋ ಆ ಫೋಟೋ ತೊಗೊಂಡೋಗಲ್ಲ ಎಲ್ಲಿಕ್ಕೂ ಅಂತನೋ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ಫೋಟೋನು ಎಲ್ಲೂ ಅಪ್ಲೋಡ್ ಮಾಡಲ್ಲ. ಅವ್ನು ಎಂತಿಗೆ ತೋರಿಸ್ತಾನಂತೆ. ಇದೆಲ್ಲ ಏನು ಕಟ್ಟಾಗಲ್ಲಪ್ಪ, ಎಲ್ಲ ಬರುತ್ತೆ. ನಮ್ಮದು ರಾ ಕಂಟೆಂಟು. ನನ್ನ ಕೆಳಕಿ ತೆರೆದೆ ಮನದ ಕಿಟಕಿ ಕರುಣಿಸು ಪ್ರೇಮಧಾರೆ ಬಯಕೆಯ ತೋರದೆ ಮಾತು ನೋಟ ಮರೆಯದೆ. ಇಲ್ಲ ಇವನ್ ಬ್ಲಾಗರ ಗೊತ್ತಾಗ್ತಾ ಇಲ್ಲ, ಅದನ್ನೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ. ಇವನ್ ಮಾತಾಡಿರೋದು ಒಂದೆರಡು ಕ್ಲಿಪ್ಪಿಂಗ್ ಆಗಿರ್ತೀನಿ, ನೋಡ್ತಾ ಇರಿ. ಯಾರು ಬೆಸ್ಟ್ ಮಾಡ್ತಾರೆ ಅಂತ ಕಮೆಂಟಲ್ಲಿ ಹಾಕಿ. ಇದೇ ಮಾತು ಬೇಕಾದ್ರೆ ನಂದು ಒಂದು ಬ್ಲಾಗ್ ಮಾಡ್ತೀನಿ, ಒಂದು ಸಪ್ರೇಟ್ ಡೇದು ಕಂಪೇರ್ ಮಾಡೋಣ. ಗೈಸ್ ನೀವೇನಾದರೂ ಟ್ರೆಕ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಹಿಂಗಿರುತ್ತೆ ದಾರಿ. ಗೈಸ್ ಇಲ್ಲಿ ಟ್ರೆಕ್ಕಿಂಗ್ ಮಾಡೋ ಟೈಮಲ್ಲಿ ಎಲ್ಲಿ ನೋಡಿದ್ರು ಬರೀ ಅಡಿಕೆ ಗಿಡಗಳೇ ಜಾಸ್ತಿ. ಈ ಟ್ರೆಕ್ಕಿಂಗ್ ಪ್ಲೇಸ್ ಒಳಗಡೆ ಟ್ರೆಕ್ ಮಾಡ್ಕೊಂಡು ಹೋಗ್ತಿದ್ರೆ ಬರೀ ಅಡಿಕೆ ಗಿಡಗಳೇ ಜಾಸ್ತಿ. ಆದರೂ ಚೆನ್ನಾಗಿದೆ ಒಂಥರ ಟ್ರೆಕ್ ಮಾಡೋಕ್ಕೆ. ನೋಡಿ ಗೈಸ್ ಇದು ಭಾರಿ. ನೋಡಿ ಗಾಯ್ಸ್ ಇಲ್ಲಿ ಹೆಂಗಿದೆ. ಮಾಡ್ಕೊಂಡು ಫಾಲ್ಸ್ ಹತ್ರ ಬಂದಿದ್ದೀವಿ. ಗಾಯ್ಸಲ್ಲಿ ಏನು ಕೆಲಸ ಇಲ್ಲ, ಭಾರಿ ಆಗೈತೆ ಮಾತ್ರ ಇದು. ನೋಡಿ ಗಾಯ್ಸ್ ಇಲ್ಲಿಂದ ನೋಡೋಕ್ಕೆ ನಿಮ್ಗೆ ವೀಡಿಯೋಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಇಲ್ಲಿಂದ ನೋಡೋಕ್ಕೆ ಸ್ವರ್ಗ. ನೋಡಿ ಟಾಪಲ್ಲಿ ಹಿಂಗಿರುತ್ತೆ. ಓಕೆ, ಅದಾದ್ಮೇಲೆ ಇಲ್ಲಿ ಬಂದ ಅಂದರೆ ಕೆಳಗಡೆ ನಾವೇನಿದ್ದೀವಿ ಇಲ್ಲಿಂದ ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ ಏನಿದೆ ಅದು ಫುಲ್ಲು ಗ್ರೌಂಡು, ಇದು ಫುಲ್ಲು ಟಾಪು. ಸೊ ಅಲ್ಲಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಬಟ್ ಇಲ್ಲಿಂದ ಮಾತ್ರ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ನೋಡಿದ್ರೆ ಸಿದಾ ಫುಲ್ ಸ್ವರ್ಗ. ನೋಡಿ ಇದು ಸ್ವರ್ಗ ಅಂದರೆ. ಸರದಿಯಲ್ಲಿ ಹೊಸ ಬಯಕೆ ಸರಿದ. ಎರ್ಮೈ ಫಾಲ್ಸಲ್ಲಿ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾವು ಹೋಗ್ತಿರೋದು ಇವಾಗ ಸೌತಡ್ಕ ಹತ್ರ. ಸೊ ಅಲ್ಲಿ ಆ ಪ್ರಾಪರ್ಟಿ ಬಂದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋ ಕಾರಣ ಎಂಟ್ರಿ ಫೀಸ್ ಬಂದು ಪರ್ ಹೆಡ್ 50 ರೂಪೀಸ್ ಇರುತ್ತೆ. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಸ್ವರ್ಗ ಇದ್ದಂಗಿದೆ. ಲೈಫಲ್ಲಿ ಒಂದ್ಸತಿ ಅದು ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಓಕೆ, ಲೆಟ್ಸ್ ಗೋ ಟು ಸೌತಡ್ಕ. ಪದಗಳ ನೋಡದೆ ಮಾತು ನೋಟ
ಫ್ಯೂಲ್ ಹಾಕ್ಸೋಣ ಅಂತ ಬಂದಿದ್ದೀವಿ. ಇದು ಬಂದ್ಬಿಟ್ಟು 2ನೇ ಸತಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇರೋದು. ಇವಾಗ ಫ್ಯೂಲ್ ಹಾಕ್ಸ್ಕೊಂಡಿದ್ದಾಯ್ತು. ಇವಾಗ ಹೋಗ್ತಾ ಇರೋದು ಸೌತಡ್ಕ ಹತ್ರ. ಓಕೆ, ಲೆಟ್ಸ್ ಗೋ. ಸೌತಡ್ಕ ಗಣಪತಿ ಹತ್ರ ರೀಚ್ ಆಗಿದ್ದೀವಿ. ಇವಾಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಬನ್ನಿ. ಸೌತಡ್ಕ ಗಣಪತಿಯಲ್ಲಿ ದರ್ಶನ ಮುಗಿದಿದೆ. ಇವಾಗ ನಾವು ಹೋಗ್ತಿರೋದು ಸೌತಡ್ಕ ಗಣಪತಿಯಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಇದ್ದಾಗ ಇಲ್ಲೊಂದು ಸೋಡಾ ಅಂಗಡಿ ನೋಡಿದೆ. ಸೊ ಅಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಹೆಂಗಿರುತ್ತೆ ಸೋಡಾ. ಗೈಸ್, ನಾವು ಸೌತಡ್ಕದಿಂದ ಕುಕ್ಕೆಗೆ ಹೋಗೋ ಟೈಮಲ್ಲಿ ನಾವು ನೋಡಿದಂಥ ನಾಗರಹಾವಿನ ದೃಶ್ಯ. ಫೈನಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗಿದ್ದೀವಿ. ಬನ್ನಿ ದರ್ಶನ ಮಾಡ್ಕೊಂಬರೋಣ. ಹೋಗಿ ದರ್ಶನ ಮಾಡಿಕೊಂಡು ಸಿಗ್ತೀವಿ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ದರ್ಶನ ಚೆನ್ನಾಗಾಗಿತ್ತು. 2 ಸತಿ ದರ್ಶನ ಆಗಿದೆ. ಜನ ಇದ್ದಿಲ್ಲ, ಆ ಕಾರಣ 2 ಸತಿ ಆಗಿದೆ. ಸೊ ಇವಾಗ ದೇವಸ್ಥಾನ ಹಿಂದಿನ ಭಾಗ ಒಂದು ಹುತ್ತ ಇದೆ, ಅದು ಮೇನ್ ವಿಗ್ರಹ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಗೈಸ್, ಎಲ್ಲ ದೇವ್ರ ದರ್ಶನ ಮುಗೀತು. ಇವಾಗ ಕಾರ್ ಹತ್ರ ಹೋಗಿ ಚಾರ್ಜರ್ ಎತ್ಕೊಂಡು ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು. ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ. ಇನ್ನು ಹೋಗಿ ಊಟ ಮಾಡಿ ಅಲ್ಲಿ ಮೊಬೈಲ್ ಚಾರ್ಜಿಗೆ ಹಾಕ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇವಾಗ ದರ್ಶನ ಎಲ್ಲ ಚೆನ್ನಾಗಾಗಿದೆ ಆ್ಯಂಡ್ ಊಟನೂ ಮುಗೀತು. ಸೊ ನಾನು ಇವಾಗ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಗೆ ಹೋದಾದ್ಮೇಲೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮನೆಗೆ ಬಂದಿದ್ದು ಲೇಟ್ ಆಗಿರೋ ಕಾರಣ ಬಂದಿದ್ದೆ ಮಲ್ಕೊಂಡ್ಬಿಟ್ಟಿದ್ದೆ. ಫುಲ್ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು. ಸೊ ನೀನು ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಇವಾಗ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಜೈ ಹಿಂದ್.